ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಬನ್ನಿ ಫ್ರೆಂಡ್ಸ್, ಇವತ್ತೇನು ಮಾಡ್ತಾಯಿದ್ದೀನಿ ಅಂತ ನೋಡ್ಕೊಳ್ಳಿ. ನೋಡಿ, ರಾಗಿ ತಾಲಿಪೆಟ್ಟು ಮಾಡ್ತಾಯಿದ್ದೀನಿ. ರಾಗಿ ಹಿಟ್ಟು ತೊಗೊಂಡಿದ್ದೀನಿ, ಕಾಣಿಸ್ತಾ ಇದೆಯಾ? ರಾಗಿ ಹಿಟ್ಟು ನೋಡಿ, ಜೀರಿಗೆ ಪುಡಿ, ಹಸಿಮೆಣಸಿನ್ಕಾಯಿ, ಉಪ್ಪು, ಕರಿಬೇವು, ಟೊಮೊಟೊ, ಈರುಳ್ಳಿ. ಓಕೆನಾ? ಇದಕ್ಕೆ ಸ್ವಲ್ಪ ಎಣ್ಣೆ ಮಿಕ್ಸ್ ಮಾಡ್ತಾಯಿದ್ದೀನಿ. ನೋಡ್ಕೊಳ್ಳಿ ಯಾವ ಥರ ಮಾಡ್ತೀನಿ ಅಂತ. ಓಕೆನಾ? ಇದು ಎಲ್ಲ ಮಿಕ್ಸ್ ಮಾಡಿಬಿಡೋಣ. ಒಂದು ಸ್ವಲ್ಪ ನೀರು ಹಾಕಿ ಗಟ್ಟಿಯಾಗಿ ಮಿಕ್ಸ್ ಮಾಡಿಕೊಂಡು ತಾಲಿಪೆಟ್ಟು ಮಾಡ್ತೀನಿ. ಯಾವ ಥರ ತಾಲಿಪೆಟ್ಟು ಬರುತ್ತೆ ಅಂತ ಒಂದ್ಸರಿ ನೋಡ್ಕೊಳ್ಳಿ ಫ್ರೆಂಡ್ಸ್. ಓಕೆನಾ? ನಂದು ತಾಲಿಪೆಟ್ಟು ವಿಡಿಯೋ ಇಷ್ಟ ಆಯಿತು ಅಂದರೆ ಒಂದ್ಸರಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಂಪೂರ್ಣ ವಿಡಿಯೋ ನೋಡಿ ಕಮೆಂಟ್ ಹಾಕಿ ಹೇಗಿದೆ ತಾಲಿಪೆಟ್ಟು ಅಂತ. ಓಕೆನಾ ಫ್ರೆಂಡ್ಸ್? ಒಂದ್ಸರಿ ಈ ಥರ ಮಾಡ್ಕೊತೀನಿ, ಸಖತ್ತಾಗಿರುತ್ತೆ, ತುಂಬ ಚೆನ್ನಾಗಿ ಬರುತ್ತೆ. ರಾಗಿ ತಾಲಿಪೆಟ್ಟು ಸಖತ್ತಾಗಿರುತ್ತೆ ಫ್ರೆಂಡ್ಸ್. ಖಂಡಿತ ನೀವು ಸಹ ಮಾಡ್ಕೊತೀನಿ. ನೋಡಿ, ಮಾಡಿ ತೋರಿಸ್ತೀನಿ ಯಾವ ಥರ ಬರುತ್ತೆ ಅಂತ. ಕಂಟಿನ್ಯೂ ನೋಡಿ ಫ್ರೆಂಡ್ಸ್. ಓಕೆನಾ? ಸ್ವಲ್ಪ ಈ ಥರ ನೀರು ಹಾಕ್ಕೊಳ್ಳಿ, ಎಷ್ಟು ಬೇಕಷ್ಟು ನೀರು ಹಾಕ್ಕೊಂಡು ಗಟ್ಟಿಯಾಗಿ ನಾದ್ಕೊಳ್ಳಿ. ಚಪಾತಿ ಉಂಡೆ ಮಾಡ್ತೀವಲ್ವ ಆ ಥರ ಗಟ್ಟಿಯಾಗಿರಬೇಕು. ತಾಲಿಪೆಟ್ಟು ಮಾಡಿ ತೋರಿಸ್ತೀನಿ, ಒಂದ್ಸರಿ ನೀವು ನೋಡ್ಕೊಳ್ಳಿ ಫ್ರೆಂಡ್ಸ್. ಓಕೆನಾ? ಕಂಟಿನ್ಯೂ ನೋಡ್ತಾ ಇರಿ. ಹಾಯ್ ಫ್ರೆಂಡ್ಸ್, ನೋಡಿ ಗ್ಯಾಸ್ ಉರಿತಾ ಇದೆ, ಹಂಚಿಟ್ಟಿದ್ದೀನಿ. ಹಿಟ್ಟು ರೆಡಿಯಾಗಿದೆ ತಾಲಿಪೆಟ್ಟು ಮಾಡೋಕ್ಕೆ. ಕೊತ್ತಂಬರಿ ಇದ್ದರೆ ಹಾಕ್ಕೊಳ್ಳಿ. ನಮ್ಮ ಮನೇಲಿ ಕೊತ್ತಂಬರಿ ಖಾಲಿಯಾಗಿತ್ತು, ಹಾಗಾಗಿ ಹಾಕಿಲ್ಲ. ಯಾವ ಥರ ಮಾಡ್ತೀನಿ ಅಂತ ಒಂದ್ಸರಿ ನೋಡ್ಕೊಳ್ಳಿ ಫ್ರೆಂಡ್ಸ್. ಓಕೆನಾ? ಇದೇ ಥರ ಮಾಡೋದು. ಓಕೆನಾ? ನೋಡಿ, ಕಂಟಿನ್ಯೂ ನೋಡ್ತಾ ಇರಿ ಯಾವ ಥರ ಮಾಡ್ತೀನಿ ಅಂತ. ಓಕೆನಾ ಫ್ರೆಂಡ್ಸ್? ನೋಡಿ, ಈ ಥರ ಹಂಚು ಕಾದತ್ತೋ ಇಲ್ಲ ಅಂತ ಸ್ವಲ್ಪ ನೀರು ಹಾಕಿ ನೋಡಿ. ಹಂಚು ಕಾದಿದೆ. ಸ್ವಲ್ಪ ಹಿಟ್ಟು ತೊಗೊಂಡಿದ್ದೀನಿ. ಈ ಥರ ನೋಡಿ, ಸ್ವಲ್ಪ ನೀರು ಎದ್ಕೊಂಡು ಕೈಯಲ್ಲಿ ಈ ಥರ ತಟ್ಟಿ, ಈ ಥರ ತಟ್ಟಬೇಕು. ಕೆಲವರು ಹಂಚಿದ್ನ ಇಟ್ಕೊಂಡೇ ಮಾಡ್ತಾರೆ. ಓಕೆನಾ? ಹೋಳಿಗೆ ಸೀಟ್ ಇರುತ್ತಲ್ಲ, ಹೋಳಿಗೆಯಲ್ಲಿ ಅದರಿಂದ ಮಾಡ್ತಾರೆ. ನಾವು ಈ ಥರ ಕೈಯಲ್ಲೇ ತಟ್ತೀವಿ ಹಂಚಿನಲ್ಲಿಟ್ಟು. ನೀವು ಸಹ ನಿಮಗೆ ಯಾವ ಥರ ಅನುಕೂಲ ಆಗುತ್ತೋ ಅದೇ ಥರ ಮಾಡಿ. ಓಕೆನಾ? ಸೂಪರ್ ಬರುತ್ತೆ, ನೀವು ಸಹ ಮಾಡ್ಕೊತೀನಿ ಫ್ರೆಂಡ್ಸ್. ಓಕೆನಾ? ಈ ಥರ ಮಾಡೋದು ನೀವು ಒಂದ್ಸರಿ ಮಾಡ್ಕೊಳ್ತೀನಿ. ಓಕೆನಾ? ಸೂಪರ್ ಟೇಸ್ಟ್ ಬರುತ್ತೆ ಫ್ರೆಂಡ್ಸ್. ಓಕೆನಾ? ಸೂಪರ್ ಬರುತ್ತೆ. ನಾನು ಸಹ ಈ ಥರ ಮಾಡ್ತೀನಿ, ಯಾವಾಗಾದರೂ ಒಂದೊಂದ್ಸರಿ ಮಾಡೇ ಮಾಡ್ತಿರ್ತೀನಿ. ಈ ಥರ ಒಂದು ಸ್ವಲ್ಪ ಎಣ್ಣೆ ಹಾಕ್ಬಿಡೋಣ. ಈ ಥರ ಸ್ವಲ್ಪ ಎಲ್ಲ ಎಣ್ಣೆ ಹಾಕಿ, ಮೇಲೆ ಸ್ವಲ್ಪ ಸೈಡ್ಗೆಲ್ಲ ಎಣ್ಣೆ ಹಾಕಿ ಒಂದು ಕ್ಯಾಪ್ ಮುಚ್ಚಳ ಹಾಕ್ಬಿಡೋಣ. ಯಾವುದಾದ್ರೂ ಮುಚ್ಚಳ ಹಾಕಿ. ಓಕೆನಾ? 5 ನಿಮಿಷ ಬಿಟ್ಟ ಮೇಲೆ ಅದು ತಾಲಿಪೆಟ್ಟು ರೆಡಿಯಾಗಿರುತ್ತೆ. ನೀವು ಒಂದ್ಸರಿ ನೋಡ್ಕೊಳ್ಳಿ ಯಾವ ಥರ ಬರುತ್ತೆ ತಾಲಿಪೆಟ್ಟು ಅಂತ. ಓಕೆನಾ ಫ್ರೆಂಡ್ಸ್? ನೋಡಿ, ಈ ಥರ ಸ್ವಲ್ಪ ಎಣ್ಣೆ ಹಾಕ್ಬೇಕು. ಸೈಡ್ಗೆ ಹಾಕಿ ಈ ಥರ ತಟ್ಟಿ ಇಟ್ಟಿದ್ದೀನಿ, ಕ್ಲೋಸ್ ಮಾಡಿದ್ದೀನಿ. ನೆಕ್ಸ್ಟು ಸ್ಪೂನ್ ತಗೊಂಡು ಈ ಥರ ಸ್ಪೂನ್ ತಗೊಂಡು ತೆಗೆದು ತೋರಿಸ್ತೀನಿ ಯಾವ ಥರ ಬರುತ್ತೆ ಅಂತ. ಓಕೆನಾ ಫ್ರೆಂಡ್ಸ್? ನೀವು ಒಂದ್ಸರಿ ಇದೇ ಥರ ಮಾಡ್ಕೊತೀನಿ ನೋಡಿ. ಓಕೆನಾ? ನೋಡಿ, ಈ ಥರ ಕಲಸಿಟ್ಕೊಳ್ಳಿ ಹಿಟ್ಟನ್ನ. ಕೊತ್ತಂಬರಿ ಇದ್ದರೆ ಹಾಕ್ಕೊಳ್ಳಿ ಫ್ರೆಂಡ್ಸ್. ಕೊತ್ತಂಬರಿ ಇದ್ದಿಲ್ಲ, ಖಾಲಿಯಾಗಿತ್ತು, ಹಂಗಾಗಿ ನಾನು ಹಾಕಿಲ್ಲ. ಕೊತ್ತಂಬರಿ ಹಾಕ್ಕೊಳ್ಳಿ ನೀವು. ಓಕೆನಾ ಫ್ರೆಂಡ್ಸ್? ಈಗ ಯಾವ ಥರ ಬಂದಿದೆ ಅಂತ ನಾನು ತೋರಿಸ್ತಾ ಇದ್ದೀನಿ. ನೋಡಿ, ಸಖತ್ತಾಗಿ ಬಂದಿದೆ, ಕಾಣಿಸ್ತಾ ಇದೆಯಾ? ನೋಡಿ, ಈ ಥರ ಬೆಂದಿದೆ. ಈ ಥರ ತಿರುಗಿ ಹಾಕಿ, ಸಖತ್ತಾಗಿ ಬರುತ್ತೆ. ಶೇಂಗಾ ಚಟ್ನಿ ಜೊತೆಗೆ ತಾಲಿಪೆಟ್ಟು ಸೂಪರ್ ಇರುತ್ತೆ. ಹುಣಸೆ ಚಟ್ನಿ ಆದರೂ ತಿನ್ಬೋದು. ಮನೆಯಲ್ಲಿ ಹುಣಸೆ ಚಟ್ನಿ ಮಾಡಿರ್ತೀವಲ್ವಾ, ಆ ಥರ ಹುಣಸೆ ಚಟ್ನಿ ಸಹ ಮಾಡ್ಕೊಂಡು ತಿನ್ಬೋದು. ತಾಲಿಪೆಟ್ಟು ಸಖತ್ತಾಗಿರುತ್ತೆ. ನೋಡಿ ಯಾವ ಥರ ಬೇಯ್ತಾ ಇದೆ. ಸ್ಲಿಮ್ ಇಟ್ಕೊಳ್ಳಿ. ಈ ಥರ ಸಿಮ್ಮು ಉರಿ ಮಾತ್ರ ಸ್ವಲ್ಪ ಕಡಿಮೆ ಇಟ್ಕೊಳ್ಳಿ. ಓಕೆನಾ? ನೋಡಿ ಯಾವ ಥರ ಬರುತ್ತೆ ಅಂತ ಕಂಟಿನ್ಯೂ ನೋಡಿ. ಓಕೆನಾ ಫ್ರೆಂಡ್ಸ್? ಥ್ಯಾಂಕ್ ಯು ಸೊ ಮಚ್ ಫ್ರೆಂಡ್ಸ್. ವಿಡಿಯೋ ಇಷ್ಟ ಆದರೆ ಒಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ಕಮೆಂಟ್ ಹಾಕಿರಿ ಹೇಗೆ ಬರುತ್ತೆ ಅಂತೇಳಿ. ಓಕೆನಾ ಫ್ರೆಂಡ್ಸ್? ಸಬ್ ಮಾಡ್ಕೊಳ್ಳಿ, ಒಂದು ಕಮೆಂಟ್ ಹಾಕಿ, ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಓಕೆನಾ? ಥ್ಯಾಂಕ್ ಯು ಸೊ ಮಚ್ ಫ್ರೆಂಡ್ಸ್. ಬನ್ನಿ ನೋಡಿ, ರಾಗಿ ತಾಲಿಪೆಟ್ಟು ಫೈನಲಿ ರೆಡಿ ಆಯಿತು. ಸ್ವಲ್ಪ ಹುಣಸೆ ಚಟ್ನಿ ಇಟ್ಟಿದ್ದೀನಿ.
ನೋಡ್ಕೊಳ್ಳಿ, ಈ ಥರ ಒಂದು ಸ್ಪೂನು ತುಪ್ಪ ಹಾಕ್ಕೊಂಡು ತಿನ್ನಿ, ಸಖತ್ತಾಗಿರುತ್ತೆ. ಓಕೆನಾ ಫ್ರೆಂಡ್ಸ್? ಥ್ಯಾಂಕ್ ಯು ಸೊ ಮಚ್ ಫ್ರೆಂಡ್ಸ್. ಸಖತ್ತಾಗಿರುತ್ತೆ, ಖಂಡಿತ ನೀವು ಒಂದು ಸರಿ ಮಾಡ್ಕೊಂಡು ತಿನ್ನಿ. ಓಕೆನಾ? ಹೇಗೆ ಬಂತು ರಾಗಿ ತಾಲಿಪೆಟ್ಟು ಅಂತ ಒಂದು ಸರಿ ವಿಡಿಯೋ ನೋಡಿದ್ರಲ್ಲ, ಕಮೆಂಟ್ ಹಾಕಿ. ಓಕೆನಾ ಫ್ರೆಂಡ್ಸ್? ಥ್ಯಾಂಕ್ ಯು ಸೊ ಮಚ್. ಓಕೆ, ಬಾಯ್ ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಫ್ರೆಂಡ್ಸ್.